ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿ 1 ತಿಂಗಳಾಯ್ತು. ನಾವು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಕ್ ಬಯಸೋದಿಲ್ಲ, ಯಾಕೆಂದ್ರೆ ಅವರು ನೂತನ ಮುಖ್ಯಮಂತ್ರಿಗಳು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇವೆ. ನೀವು ಬಿಜೆಪಿ ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರಿ, ಈಗ 60% ಏರಿದೆ. ಬಿಜೆಪಿಯ ಮೇಲೆ ಆಪಾದನೆ ಮಾಡಿದಂತ ಗುತ್ತಿಗೆದಾರರ ಸಂಘವೇ ನಿಮ್ಮ ಸರ್ಕಾರದ ಮೇಲೂ ಆಪಾದನೆಯನ್ನ ಸಾಕ್ಷಿ ಸಮೇತ ಮಾಡಿದೆ. ನೈತಿಕ ಹೊಣೆಯನ್ನ ಕಾಂಗ್ರೆಸ್ ಪಾರ್ಟಿ ಹೊರತೋ ಅಥವಾ ಮುಖ್ಯಮಂತ್ರಿಗಳು ಹೊರತಾರೋ ಸ್ಪಷ್ಟಪಡಿಸಿ. ಭ್ರಷ್ಟಾಚಾರ ನಿಲ್ಲಿಸುವ ಮಾತನಾಡಿದ ನೀವು ಭ್ರಷ್ಟಾಚಾರವನ್ನು ಹೆಚ್ಚಿಸಿರೋದು ಯಾಕೆ? ಯಾವ ವರ್ಗ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿತ್ತೋ ಆ ವರ್ಗಕ್ಕೆ ದ್ರೋಹ ಮಾಡಿದ್ರಿ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಡುವ ಒಳ ಮೀಸಲಾತಿ ಆಗಬೇಕಾಗಿತ್ತು. ಆದರೆ ನೀವು ಮಾಡಿರುವಂತ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯಕ್ಕೆ ಆದ್ಯತೆ ಕೊಟ್ಟಿದೆ. ನೀವು ಮಾಡಿರುವ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯವನ್ನು ಎತ್ತಿ ಹಿಡಿದಿದೆ, ಸಾಮಾಜಿಕ ನ್ಯಾಯವನ್ನಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲೂಟಿಯ ಜೊತೆಗೆ 187 ಕೋಟಿ ರೂಪಾಯಿ ಆ ಜನರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರೋ ಹಣದ ಸದ್ಬಳಕೆ ಆಗಲಿಲ್ಲ, ಅದರ ದುರುಪಯೋಗ ಆಯಿತು. ಅದರ ಲೂಟಿಯ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಹೀಗೆ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲೂ ಕೂಡ ಆ ಲೂಟಿಯ ಪರಂಪರೆಯನ್ನ ಮುಂದುವರಿಸಿದ್ರಿ. ಇಷ್ಟರ ನಡುವೆ ಕರ್ನಾಟಕ ರಾಜ್ಯದ ಸ್ಥಿತಿ ಒಂದು ಕಾಲದಲ್ಲಿ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿದ್ದಂಥ ರಾಜ್ಯ ಇವತ್ತು ಅತ್ಯಾಚಾರದಲ್ಲಿ, ಭ್ರಷ್ಟಾಚಾರದಲ್ಲಿ ಅಂಕಿಅಂಶಗಳ ಪ್ರಕಾರವೇ 2850ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬರಗಾಲ ರೈತರ ಆತ್ಮವಿಶ್ವಾಸವನ್ನ ಕಸಿದುಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ರೈತರಿಗೆ ಆತ್ಮವಿಶ್ವಾಸ ತುಂಬಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಅಂತ ಹೇಳಿದ್ರೆ ಬರಗಾಲವನ್ನು ಎದುರಿಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಬೇಕು. ಈಗ ಅಗತ್ಯ ಇರತಕ್ಕಂಥ ಜಲಸಂಪನ್ಮೂಲವನ್ನ ಕುಡಿಯೋ ನೀರಿಗಾಗಿ ಮತ್ತು ಉಳಿದಂತೆ ಜನ ಜಾನುವಾರುಗಳಿಗೆ ನೀರು ಮತ್ತು ಮೇವನ್ನು ಒದಗಿಸೋದಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ SOPಯನ್ನ ರೂಪಿಸ್ಬೇಕು. ಆಮೇಲೆ ಬರುವ ನೀರು ಖಾಲಿ ಆದ್ಮೇಲೆ ಕುಡಿಯೋ ನೀರಿಗಾಗಿಯೇ ಪರಿತಪಿಸುವಂತ ಸ್ಥಿತಿ ನಿರ್ಮಾಣ ಆಗಬಾರ್ದು. ನಾವು ಪ್ರತಿಪಕ್ಷವಾಗಿ ಕೇವಲ ಟೀಕೆ ಮಾಡೋದಷ್ಟೇ ನಮ್ಮ ಉದ್ದೇಶ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲೇನೆ ಸರ್ಕಾರಕ್ಕೆ ಸಕಾರಾತ್ಮಕವಾಗಿರೋ ಸಲಹೆಯನ್ನ ಕೊಡ್ಲಿಕ್ಕೆ ಬಯಸಿ ಈ ಸಂಗತಿಯನ್ನ ಹಂಚಿಕೊಳ್ತಾ ಇದ್ದೀವಿ.